ಹಾಯ್ ನಮಸ್ಕಾರ. ನಾನು ನಿಮ್ಮ SS ಸಿದ್ದು. ನಿಮ್ಮೆಲ್ಲರಿಗೂ SS ಸಿದ್ದು 6 ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸರ್ ನಮಸ್ಕಾರ. ನಮಸ್ತೆ ಸರ್. ನಿಮ್ಮ ಹೆಸರು? ಚಿಕ್ಕಲಿಂಗಯ್ಯ ಅಂತ ಸರ್. ಈ ಟ್ರಸ್ಟ್ನ ಒಂದು ಅಧ್ಯಕ್ಷರಾಗಿದೆ. ಅಧ್ಯಕ್ಷರಿದ್ದಕ್ಕೆ ದೇವಸ್ಥಾನದ ಅಧ್ಯಕ್ಷರು. ಸರ್, ಈ ಮೇಯ್ನ್ ಆಗಿ ಈ ದೇವಸ್ಥಾನ ಇಲ್ಲಿ ಉದ್ಭವ ಕಾರಣ ಏನು, ಇದ್ರ ಹಿನ್ನೆಲೆ ಏನು, ಅದ್ರ ಬಗ್ಗೆ ತಿಳಿಸ್ಕೊಡಿ ಸರ್. ಸರ್, ಇದು ಪುರಾತನವಾದಂಥ ದೇವಸ್ಥಾನ. ಒಂದು 500-600 ವರ್ಷಗಳ ಇತಿಹಾಸ. ಅವತ್ತು ಹೊರಗಡೆಯಿಂದ ಬಂದು ಒಂದು 5 ಜನ ದೇವಿಯವರು ಕನಕಪುರ ತಾಲೂಕಿನಲ್ಲೇನೆ ಸುತ್ತಮುತ್ತ ಹಳ್ಳಿಗಳಲ್ಲಿ ಅಲ್ಲಿ ನೆಲೆಸಿದ್ದಾರೆ. ಆ 7 ಜನ ಪೈಕಿ ಇಲ್ಲಿ 7 ಜನರು ಸುಧಾ ಇಲ್ಲಿ ಈ ದೇವಸ್ಥಾನದಲ್ಲೇನೆ ಉದ್ಭವ ಆಗಿದ್ದಾರೆ. ಇಲ್ಲಿಂದ ಹೋಗಿ ಕಬ್ಬಾಳಲ್ಲಾಗ್ಬೋದು, ಮಳಗಾಳಾಗ್ಬೋದು, ಮೇಗಳಬೀದಿ, ಕುರುಪೇಟೆ, ಹೀಗೆ ಹಲವು ಗ್ರಾಮಗಳಲ್ಲಿ ಒಬ್ಬೊಬ್ಬರು ಹೋಗಿ ನೆಲೆಯಾಗಿದ್ದಾರೆ. ಅವ್ರ ಹೆಸರುಗಳು ಸ್ವಲ್ಪ ತಿಳಿಸ್ಕೊಡಿ ಸರ್. ಯಾರ್ಯಾರು? ಕಬ್ಬಾಳ್ನಲ್ಲಿರ್ತಕ್ಕಂಥದ್ದು ಕಬ್ಬಾಳಮ್ಮ, ಕುರುಪೇಟೆಯಲ್ಲಿ ಇರ್ತಕ್ಕಂಥದ್ದು ಕೊಲ್ಲಾಪುರದಮ್ಮ, ಮಳಗಾಳಲ್ಲಿ ಇರ್ತಕ್ಕಂಥದ್ದು ಮಸನಾಡಮ್ಮ, ಮೇಗಳಬೀದಿಲಿ ಇರ್ತಕ್ಕಂಥದ್ದು ಬಾಣತ್ಮಾರಮ್ಮ, ಇಲ್ಲಿ ಈ ಕೋಟೆಯಲ್ಲಿ ಇರ್ತಕ್ಕಂಥದ್ದು ಒಳಕೋಟಮ್ಮ, ಮತ್ತೆ ಇಲ್ಲಿರ್ತಕ್ಕಂಥದ್ದು ಕೆಂಕೇರಮ್ಮ. ಜೊತೆಯಲ್ಲಿ ಎಲ್ಲಾ ದೇವಿಯರು ಇಲ್ಲಿ ಉದ್ಭವ ಆಗಿದೆ. ಇಲ್ಲಿ ಅಷ್ಟು ದೇವಿಯರು ಇಲ್ಲಿದ್ದಾರೆ. ಕೆಂಕೇರಮ್ಮನ ದೇವಸ್ಥಾನಕ್ಕೆ ಬಂದು ಹೋದ್ರೆ ಎಲ್ಲಾ ದೇವಸ್ಥಾನಕ್ಕೂ ಹೋಗಿ ಬಂದಂತ ಒಂದು ಪ್ರತಿಫಲ ಇಲ್ಲಿ ಸಿಗುತ್ತೆ. ಅಂದ್ರೆ ಇಲ್ಲಿ ಬರುವಂತ ಭಕ್ತಾದಿಗಳಿಗೆ ಯಾವ್ಯಾವ ರೀತಿ ಒಳ್ಳೇದಾಗತ್ತೆ, ಇಲ್ಲಿ ಈ ದೇವಸ್ಥಾನದಲ್ಲಿ ಯಾವ ವಾರ ಪೂಜೆ ಇರುತ್ತೆ, ಅದ್ರ ಬಗ್ಗೆ ತಿಳಿಸ್ಕೊಡಿ ಸರ್. ಸರ್, ಇಂದಿನ ಒಂದು ಇದರಲ್ಲಿ ಅವಾಗ ಸ್ವಲ್ಪ ವ್ಯವಸಾಯದ ಕಡೆ ಗಮನ ಇತ್ತು, ಅರ್ಚಕರಿಗಾಗ್ಲಿ ಈ ಒಂದು ಮುಖ್ಯಸ್ಥರಿಗಾಗ್ಲಿ. ಆಗ ಮಂಗಳವಾರ ಮತ್ತೆ ಶುಕ್ರವಾರ ಪೂಜೆ ನಡೀತಾ ಇತ್ತು. ಈಗ ಕ್ರಮೇಣ ಮುಂದುವರೆದಂಗೆಲ್ಲ ಪ್ರತಿದಿನವೂ ಪೂಜೆ ಇದೆ ಸರ್. ಆದ್ರೆ ಇಲ್ಲಿ ಮೇಯ್ನ್ ಆಗಿ ಬಂದಿರೋದು ಏನು ಅಂತಂದ್ರೆ, ಇಲ್ಲಿ ಅರ್ಕೆನ ಮಕ್ಕಳು ಇಲ್ದಿರೋರು ಯಾವ ರೀತಿ ಅರ್ಕೆ ಮಾಡ್ಕೋಬೇಕು, ಹಾಗೆ ಗೌರ್ಮೆಂಟ್ ಕೆಲಸದ್ದು ಯಾವುದೇ ಆಗಿರಲಿ ಕೆಲಸದ ವಿಚಾರವಾಗಿ ಯಾವ ರೀತಿ ಅರ್ಕೆ ಮಾಡ್ಕೋಬೇಕು, ಅದು ನಿಮಗೆ ಗೊತ್ತಿರೋಷ್ಟು ತಿಳಿಸ್ಕೊಡಿ. ಅದು ಸರ್, ಅದು ಅವರವರ ಒಂದು ಕಷ್ಟಕ್ಕೆ ಅವರವರ ಒಂದು ಅರ್ಕೆ, ಅವರು ಇಷ್ಟ ಏನ್ ಬೇಕೋ ಅದನ್ನ ಮಾಡಬಹುದು. ಅವರ ಕಷ್ಟ ತೀರಿದ ಮೇಲೆ ಅರ್ಕೆನ ಒಪ್ಪಿಸಲಿದ್ದಾರೆ. ಮಕ್ಕಳಾಗದೆ ಇರ್ಬೋದು, ಕೆಲಸ ಸಿಗದೆ ಇರ್ಬೋದು, ಮದುವೆ ಆಗದೆ ಇರ್ಬೋದು, ಮತ್ತೆ ಒಂದು ಗಾಳಿಗರ ಹಿಂದೆ ಇತ್ತು ಅದೆಲ್ಲ, ಈಗೆಲ್ಲ ಅವೆಲ್ಲ ಬರ್ತಾ ಇಲ್ಲ. ಅಂಥದ್ದೆಲ್ಲ ಕಷ್ಟ ಸುಖ ಎಲ್ಲ ಪಾರಾಗಿದೆ. ಅಂದ್ರೆ ಇಲ್ಲಿ ಗ್ರ್ಯಾಂಡ್ ಆಗಿ ನಡೆಯುವಂತ ಹಬ್ಬ ಯಾವಾಗ, ಯಾವ ಟೈಮಲ್ಲಿ ಸರ್? ಸರ್, ಇಲ್ಲಿ ವರ್ಷಕ್ಕೆ 2 ಸಲ ಕೊಂಡ ಆಗುತ್ತೆ. 2 ಸಲ? 2 ಸಲ. ಯಾವ್ಯಾವಾಗ ಸರ್? ಗೌರಿ ಹಬ್ಬ ಆದ 1 ವಾರಕ್ಕೆ 1 ಕೊಂಡ ಆಗುತ್ತೆ, ಎಡಗೊಂಡ ಅಂತ. ಮತ್ತೆ ಯುಗಾದಿ ಹಬ್ಬ ಆದ 15 ದಿವಸಕ್ಕೆ ದೊಡ್ಡದಾಗೆ ವಿಜೃಂಭಣೆಯಾಗಿ ಒಂದು 10 ದಿವಸ ನಡೆಯುತ್ತೆ. ಆವಾಗ ಕೊಂಡ ಮತ್ತೆ ರಥೋತ್ಸವ ಮತ್ತೆ ಜಾತ್ರಾ ಉತ್ಸವ ಪ್ರತಿಯೊಂದು ಕಾರ್ಯಕ್ರಮನೂ ನಡೆಯುತ್ತೆ ಇಲ್ಲಿ. ಮತ್ತೆ ನವೆಂಬರ್ನಲ್ಲಿ ಕಾರ್ತಿಕ ಮಾಸದಲ್ಲಿ ಅಗ್ರವಾಗಿ ಈಗ 1 ವಾರ ಆಗಿತ್ತು ಮುಗಿ, ಏನೋ ಚಂಡಿಕಾ ಹೋಮ ಏರ್ಪಡಿಸ್ತೇವೆ. ಚಂಡಿಕಾ ಹೋಮ ಅದರಲ್ಲಿ ಒಂದು 6,000 ಜನ 7,000 ಜನಕ್ಕೆ ನಾವು ದಾಸೋಹ ಕಾರ್ಯಕ್ರಮವನ್ನು ಏರ್ಪಡಿಸಿರ್ತೇವೆ. ಮೊನ್ನೆ ಈಗ ಮುಗಿದು 1 ವಾರ ಆಗಿದೆ ಸರ್. ಈಗ 1 ವಾರದಲ್ಲಿ ಆಗಿದೆ. ಅಂದ್ರೆ ಇಲ್ಲಿ ಬರೋದು ಎಕ್ಸಾಕ್ಟ್ ಈಗ ಹೊರಗಡೆಯಿಂದ ಬಂದು ಇಲ್ಲಿದವ್ರಿಗೆ ಲೋಕಲ್ವ್ರಿಗೆಲ್ಲ ಗೊತ್ತಿದೆ. ಈಗ ಬೇರೆ ಕಡೆಯಿಂದ ಬರೋರ್ಗೆ ಕರೆಕ್ಟ್ ಆಗಿ ಇದು ಅಡ್ರೆಸ್, ದೇವಸ್ಥಾನದ ಅಡ್ರೆಸ್ ಒಂದ್ಸಲ ಹೇಳ್ಕೊಬಿಡಿ ಸರ್. ಸರ್, ಏನಿಲ್ಲ, ಕನಕಪುರ ತಾಲೂಕು, ಹಲಸಿನ್ಮರ ದೊಡ್ಡಿ, ಕೆಂಕೇರಮ್ಮನ ದೇವಸ್ಥಾನ, ಎಲ್ಲ ಹಾಕಿದ್ರು ಬರುತ್ತೆ. ಅಷ್ಟು ನಾವು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದರ ಗೂಗಲ್ ಮ್ಯಾಪ್, ಫೋನ್ ನಂಬರು, ಅರ್ಚಕರ ಫೋನ್ ನಂಬರ್ ಎಲ್ಲ ಹಾಕಿರ್ತೀವಿ. ಆದ್ರೆ ಇಲ್ಲಿ ಮೇನ್ ಆಗಿ ಏನಕ್ಕೆ ಅಂದ್ರೆ ಕೆಲವ್ರು ಗೊತ್ತಿರೋಲ್ತು, ಅದಕ್ಕೆ ನೀವು ಒಂದ್ಸಲ ಬಾಯಲ್ಲಿ ಅಡ್ರೆಸ್ ಹೇಳಿದ್ರೆ ಕೆಲವ್ರು ನೋಡ್ಕೊಂಡು ಬರ್ತಾರೆ ಇಲ್ಲಿ. ಆಮೇಲೆ ಇನ್ನೊಂದು ಕೊನೆಯದಾಗಿ ಇಲ್ಲಿ ಕೇಳಬೇಕಾಗಿರೋದು ಇಷ್ಟೇ, ಈ ಮಾಟ ಮಂತ್ರ ಮಾಡಿರ್ತಾರಲ್ಲ, ಕೆಲವರಿಗೆ ಮಾಟ ಮಂತ್ರ ಆಗೋಗಿದೆ ಅನ್ನೋರು ಇಲ್ಲಿ ಬಂದು ಯಾವ ರೀತಿ ವ್ರತ ಮಾಡ್ಬೇಕು ಇಲ್ಲ ಪೂಜೆ ಮಾಡಿಸ್ಬೇಕು, ಅದ್ರ ಬಗ್ಗೆ ತಿಳಿಸ್ಕೊಬಿಡಿ ಸರ್. ಸರ್, ಪೂಜೆ ಮಾಡಿಸ್ತಾರ. ವ್ರತ ಏನಿಲ್ಲ, ವ್ರತ ಅವ್ರ ಇಷ್ಟಕ್ಕೆ ಸಂಬಂಧಪಟ್ಟಿದ್ದು ಪೂಜೆ ಇದ್ದು ಮಾಡಿಸ್ಕೊಂಡು ಹೋಗ್ತಾರೆ. ಇಲ್ಲಿ ಪೂಜೆ ಮಾಡಿಸಿದ್ರೆ ಒಳ್ಳೇದಾಗತ್ತಂತ. ಒಳ್ಳೇದಾಗ. ನಿಮ್ಮ ಹೆಸರು ಸರ್? ಚಿಕ್ಕಲಿಂಗಯ್ಯ ಅಂತ. ಚಿಕ್ಕಲಿಂಗಯ್ಯ. ಇನ್ನೇನು ಈಗ ಯೂಟ್ಯೂಬ್ ನೋಡ್ತಾ ಇರೋಂಥವ್ರಿಗೆ ನೀವು ಏನಾರು ಹೇಳ್ತೀರಾ, ಅದ್ರ ಬಗ್ಗೆ ತಿಳಿಸ್ಕೊಡಿ ಸರ್. ಭಕ್ತಾದಿಗಳಿಗೆ ಅವ್ರ ಇಷ್ಟಾನುಸಾರ ಅವ್ರ ಕಷ್ಟಕ್ಕೆ ಅನುಗುಣವಾಗಿ ಅವ್ರ ಇಷ್ಟ ನೆರವೇರುತ್ತೆ. ನೆರವೇರಿದಾಗ ಅವರು ತುಂಬಾ ಜನ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಸರಿ ಸರ್, ಧನ್ಯವಾದಗಳು. ಧನ್ಯವಾದ ಸರ್. ನೀವು ಮಾತಾಡ್ತೀರಾ ಸರ್? ನೀವು ಇಲ್ಲಿ ಬಂದು ಏನು ಒಳ್ಳೇದಾಯ್ತು ಸರ್, ಅದ್ರ ಬಗ್ಗೆ? ನನಗೆ ಇಲ್ಲಿ ಬಂದ್ರೆ ನನಗೆ ಭಾರಿ ಒಳ್ಳೇದು, ಸಂತೋಷ, ಏನೋ ನನ್ನ ಇದರಲ್ಲಿ ಒಂದು ಶಕ್ತಿ. ಅಂದ್ರೆ ಇಲ್ಲಿ ಬರೋಕ್ ಮುಂಚೆ ಅಂದ್ರೆ ನೀವು ಇಲ್ಲಿ ಬಂದು ಏನು ಒಳ್ಳೇದಾಯ್ತು ಅದ್ರ ಬಗ್ಗೆ ತಿಳಿಸ್ಕೊಡಿ ಸರ್. ನೀವೇನು ಅರ್ಥ ಮಾಡ್ಕೊಂಡಿದ್ರಾ, ಅದು ಎಷ್ಟು ದಿನದಲ್ಲಿ ಒಳ್ಳೇದಾಯ್ತು ಅದ್ರ ಬಗ್ಗೆ ತಿಳಿಸ್ಕೊಡಿ. ನಾನು ಯಾವುದೇ ಇದಕ್ಕೂ ನನ್ನ ಕೈ ಮುಗಿದ್ರೆ ಭಗವಂತ ಈ ಮಹಾತಾಯಿ ನನಗೆ ಕೆಟ್ಟದ್ ಮಾಡಲಿಲ್ಲ, ಎಲ್ಲ ಒಳ್ಳೇದೇ. ಮೊಡ್ಲಕ್ಕಿ ಹಾಕಿ ಅಂದ್ರೆ ಸ್ವಲ್ಪ ಮೈಕ್ ಅವ್ರಿಗೆ ಕೊಡಿ. ಬಂದು ಕೈ ಮುಟ್ಕೊಂಡು ಹೋದೆ, ನಮ್ಮೂರ್ ದೇವತೆ ತಾಯಿ ಅಂತ. ನನ್ಗೆಲ್ಲ ವಾಸಿ ಆಗೈತೆ. ಇನ್ನು ಆಸೆ
ರಜೆಗೆ ಹುಡುಗರು ಸೊಸೈಟಿ ಕರ್ಕೊಂಡ್ಬಂದು ಪೂಜೆ ಮಾಡಿಸ್ಬಾರ್ದು ಈಗ ಬಂದು ಕೈ ಮುಕ್ಕೊಳೈತಿ. ಹಾ ಅಂದ್ರೆ ಇಲ್ಲಿ ಏನೇ ಕಷ್ಟ ಪರಿಹಾರ ಮಾಡ್ಕೋಬೇಕು ಅಂದ್ರೆ ಸೋಗುಳಿಸ್ಬೇಕು ಇಲ್ಲಿ ಎಲ್ಲ ಒಳ್ಳೇದಾಯ್ತು. ಮಡ್ಲಕ್ಕಿ ತುಂಬಿಸಿದ್ರೆ ತುಂಬಾ ಒಳ್ಳೇದಾಗತ್ತೆ ಅಂತ. ಸೋಗುಳಿಸಿ ಮಡ್ಲಕ್ಕಿ ಕೊಟ್ಟು ಹಾ ಸೀರೆ ಕೊಟ್ಟು ಪೂಜೆ ಮಾಡಿಸ್ಕೊಳ್ಳೋದ್ರೆ ಒಳ್ಳೇದು. ಹಾ ಅಮ್ಮ ನಿಮ್ಮ ಹೆಸರು? ಶಾಂತಮ್ಮ. ಸಾಧಮ್ಮ ಅಂತ. ಸರಿ ಅಮ್ಮ, ಧನ್ಯವಾದಗಳು. ಸರ್ ಇನ್ನೊಂದು ಡಿ ಕೆ ಶಿವಕುಮಾರ್ ಅವರ ಮನೆ ದೇವತೆ. ಅವ್ರು ಬಂದು ಪೂಜೆ ಮಾಡಿಸ್ತಾರೆ. ಹಾ ಅದನ್ನ ಮೇನ್ ಪಾಯಿಂಟ್. ನಮ್ಮ DCM ಡಿ ಕೆ ಶಿವಕುಮಾರ್ ಅವರ ಮನೆ ದೇವತೆ ಇದು ಅಂದ್ರೆ ಇಲ್ಗೂ ಅವ್ರು ಬಂದು ವರ್ಷ ಪೂಜೆ ಮೊನ್ನೆ ದಿವಸ ಬಂದು ಹೋದ್ರು ಸರ್. ಇದು ಮೊನ್ನೆ ದಿವಸ ಅಂದ್ರೆ ಅವ್ರು ವರ್ಷಕ್ಕೆ ಈ ದೇವಸ್ಥಾನಕ್ಕೆ ಎಷ್ಟು ಸರಿ ಬರ್ತಾರೆ ಸರ್? ಸರ್ ಈಗ ಅವರು ತುಂಬಾ ಕೆಲಸ ಇರೋ ಕಾರಣ ಇವಾಗ ಜಾಸ್ತಿ ಬರ್ತಾ ಇಲ್ಲ. ಅವರು ಒಂದು ನಾಮಿನೇಷನ್ ಫೈಲ್ ಮಾಡೋಕ್ಕಾಗ್ಲಿ ಮತ್ತೆ ಇನ್ನೊಂದು ಮತ್ತೊಂದು ಅವ್ರಿಗೆ ಏನಾದ್ರು ಒಂದು ಮುಖ್ಯವಾದ ಕೆಲಸಗಳು ಬಿದ್ದಾಗ ಅವರು ತಪ್ಪದೇ ಬಂದು ಭೇಟಿ ಕೊಟ್ಟು ಪೂಜೆ ಪುನಸ್ಕಾರ ಮುಗಿಸ್ಕೊಂಡು ಆ ಅಮ್ಮನಿಗೆ ಮಡ್ಲಕ್ಕಿ ಕಟ್ಟಿ ಮನೆಯವರೆಲ್ಲ ಬಂದು ಅವ್ರ ಮುಂದಿನ ಕಾರ್ಯಕ್ರಮನ ಶುರು ಮಾಡ್ತಾರೆ. ಹಾಗೆ ದೇವಸ್ಥಾನದಲ್ಲಿ ಶೂಟಿಂಗ್ ಕೂಡ ಆಗಿದೆ ಅಲ್ಲ, ಫಿಲಂ ಆಗಿದೆ ಸರ್. ಅದೇ ದನಕಾಯನೋ ಯಾವುದೋ ಒಂದು 2-3 ಫಿಲಮ್ ಶೂಟಿಂಗ್ ಆಗಿದೆ. ಅಂದ್ರೆ ಡಿ ಕೆ ಶಿವಕುಮಾರ್ ಅವರು ಮನೆ ದೇವರು. ಮತ್ತೆ ಈಗ ಅವರು CM ಆಗ್ಲಿ ಅನ್ನೋ ಉದ್ದೇಶಕ್ಕೆ ದಿವಸ ಅವ್ರ ಹೆಸರಿನಲ್ಲಿ ಪೂಜೆನೂ ಸಹ ಮಾಡಿಸ್ತಾ ಇದ್ದೀವಿ. ಅವ್ರು CM ಆಗ್ಲಿ ಅಂತ ನಾವು ಕೂಡ ಕೇಳ್ಕೊತೀವಿ. ನಮಗೂ ನಂಬಿಕೆ ಇದೆ ಸರ್, ಆಗ್ತಾರೆ ಅಂತ. ಆದ್ರೆ ಇಲ್ಲಿ ಈ ದೇವ್ರಿಗೆ ಒಕ್ಕಲಿಗೂ ಎಲ್ಲೆಲ್ಲಿದೆ ಸರ್ ಇದು? ಅದ್ರ ಬಗ್ಗೆ ಏನಾದ್ರು ಮಾಹಿತಿ ಇದೆಯಾ ಸರ್? ಹಳ್ಳಿಗಳ ಕಡೆ ಪೂರ್ತಿ ನಮ್ಮ ಒಕ್ಕಲವರು, ಈ ತಾಯಿ ಒಕ್ಕಲವರು ಬೇಕಾದಷ್ಟು ಕುಳ ಇದ್ದಾರೆ ಮನೆ ದೇವ್ರಿಗಿಂತ. ಈ ನಾವೊಂದು ಕಾರ್ಯಕ್ರಮ ಏನಾರ ಮಾಡ್ತೀನಿ ಅಂದ್ರೆ ಎಲ್ಲಾ ಸಹಕಾರನೂ ಕೂಡ ನಮ್ಗೆ ಸಿಗುತ್ತೆ. ಒಟ್ಟು ಒಕ್ಕಲಿಂದ ಅಂದ್ರೆ ಸುಮಾರು ದೂರದಿಂದ ಕೂಡ ಇದ್ದಾರೆ. ಸರಿ ಸರ್. ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ನಮ್ಮ ಹೆಸರು ವಿಜಯ ಶ್ರೀನಿವಾಸ್ ಅಂತ. ಈ ದೇವಸ್ಥಾನದ ದೇವಿ ಬಗ್ಗೆ ನಿಮ್ಗೆ ಏನು ಗೊತ್ತು? ಇಲ್ಲಿ ಬಂದು ನಿಮ್ಗೆ ಏನು ಒಳ್ಳೇದಾಗಿದೆ ಅದ್ರ ಬಗ್ಗೆ ತಿಳಿಸ್ಕೊಡಿ ಸರ್. ಈ ಅಮ್ಮನ ಬಗ್ಗೆ ಹೇಳಕ್ಕೆ ಸಾವಿರಾರು ಕೋಟ್ಯಾಂತ ಇದಾದೆ, ಆದ್ರೆ ನಮ್ಗೆ ಗೊತ್ತಿರೋಷ್ಟು ಮಾತ್ರ ಹೇಳ್ತೀವಿ. ನಾವು ಹುಟ್ಟ ಬೆಳೆಯ ನನಗೆ 11 ವರ್ಷದಿಂದನೂ ಈ ಅಮ್ಮನ್ನ ನಾವು ಪೂಜೆ ಮಾಡ್ತಾ ಬಂದಿದ್ದು. ನಮಗ್ ಬುದ್ಧಿ ಬಂದಾಗಿಂದನೂ ಈ ತಾಯಿನ ನಂಬಿ ನಾವು ಅವತ್ತಿಂದ ಇವತ್ತವರೆಗೂ ನಮ್ಮ ಅಜ್ಜಿ ನಮ್ಮ ತಾತ ಎಲ್ಲ ಇಲ್ಲೇ ಹುಟ್ಟಿ ಬೆಳೆದದ್ದು. ನಾವು ಇಲ್ಲಿ ಗ್ರಾಮಸ್ಥರೆ. ನಾವ್ ಇಲ್ಲಿ ಹಲಸುಮಾರ್ ದೊಡ್ಡಿ ಅಂದ್ರೆ ಇಲ್ಲಿ ಗ್ರಾಮಸ್ಥರೆ. ಈ ಅಮ್ಮನ್ನ ಹೇಳ್ಕೋಬೇಕು ಅಂದ್ರೆ ಹೇಳಕ್ಕೆ ಮಾತು ಬರಲ್ಲ. ಚಿಕ್ಕ ಹುಡುಗಿಯಿಂದನೂ ಅವಾಗ ಚಿಕ್ಕ ಗರ್ಭದ ಗುಡಿ ಇತ್ತು, ಅವಾಗ ಚಿಕ್ಕ ದೇವಸ್ಥಾನ. ಅವಾಗ ತುಂಬಾ ನಮ್ಗೆ ಹಣದ ಅವಶ್ಯಕತೆ ಅಲ್ವಾ. ಅವಾಗ ನಾವು ₹1 ಕರ್ಪೂರ ತಗೊಬಂದು ಸ್ಕೂಲ್ಗೆ ಹೋಗೋಗಿಂದನೂ ನಾವು ಪ್ರಾರ್ಥನೆ ಮಾಡ್ಕೊಳ್ಳೋದು, ಬಂದು ಇಲ್ಲಿ ಓದೋದು, ಕುತ್ಕೊಳ್ಳೋದು ಎಲ್ಲ ಮಾಡೋದು. ಆ ಅಮ್ಮ ಫುಲ್ ಪವರ್ ಮಾತ್ರ. ಭಕ್ತಿಯಿಂದ ಯಾರು ಅಮ್ಮನ್ನ ನಂಬಿ ಪೂಜಿಸ್ತಾರೋ ಯಾವತ್ತೂ ಈ ಅಮ್ಮ ಕೈ ಬಿಡಲ್ಲ. ನಾವು ಅವತ್ತಿಂದ ಇವತ್ತವರೆಗೂ ನಮ್ ಗ್ರಾಮಸ್ಥರು ಎಲ್ರೂ ಸೇರಿ ಈ ಅಮ್ಮನ್ಗೆ ಅದ್ದೂರಿಯಾಗಿ ಹಬ್ಬ ಮಾಡ್ತೀವಿ, ಕೊಂಡ ಮಾಡ್ತೀವಿ, ಚಂಡಿ ಹೋಮ ಮಾಡ್ತೀವಿ. ನಾವೆಲ್ಲರೂ ಒಗ್ಗಟ್ಟಾಗಿ ಸೇರ್ತೀವಿ. 7,000-8,000 ಜನ ಬಂದು ಭಕ್ತಾದಿಗಳು ಅನ್ನ ಪ್ರಸಾದ ಉಂಟು. ಅವತ್ತು ಚಂಡಿ ಹೋಮ ನವೆಂಬರಲ್ಲಿ, ಆಮೇಲೆ ಮಾರ್ಚ್ ಯುಗಾದಿ ಹಬ್ಬ ಆದ್ಮೇಲೆ ಕೊಂಡ ಮಾಡ್ತೀವಿ, ಅದ್ದೂರಿಯಾಗಿ ಮಾಡ್ತೀವಿ. ಇಡೀ ನಮ್ಮ ಹೇಳ್ಕೋಬೇಕು ಅಂದ್ರೆ ಅಷ್ಟು ಜನ ಸೇರ್ತಾರೆ. ನಮ್ಮ ಗ್ರಾಮಸ್ಥರು, ನಮ್ಮ ಕೆಂಕೆರಮ್ಮ ಇದಕ್ಕೆ ಒಂದು ಟ್ರಸ್ಟ್ ಅಂತ ಮಾಡ್ಕೊಂಡವ್ರೆ, ಕೆಂಕೆರಮ್ಮ ಬಾಂಧವ್ಯ ಬೆಳಗರ ಗೆಳಗ ಅಂತ. ಅವರೆಲ್ಲರೂ ಸೇರ್ತಾರೆ. ನಾವು ಇವಾಗ ಕೆಂಕೆರಮ್ಮ ಸ್ನೇಹಜಿ ಮಹಿಳಾ ಬಳಗ ಅಂತ ಮಾಡ್ಕೊಂಡಿದೀವಿ. ನಾವು ನಮ್ಮ ಕೈಲಾದಷ್ಟು ಅಮ್ಮನ್ಗೆ ಬಂದು ಸೇವೆ ಮಾಡ್ಬೇಕು ಅಂದ್ಕೊಂಡಿದೀವಿ. ನಮ್ಮ ಗ್ರಾಮಸ್ಥರೆಲ್ಲ ಸೇರ್ಕೋತೀವಿ. ಎಲ್ರು ಒಗ್ಗಟ್ಟಾಗಿ ಒಮ್ಮತದಿಂದ ತಾಯಿ ಸೇವೆ ಮಾಡ್ಕೊಂಡು ಹೋಗ್ತಾ ಇದೀವಿ. ಇದ್ರಲ್ಲಿ ಏನಪ್ಪ ಅನುಭವ ನಿಮ್ಗೆ ಏನು ಅಂತ ನೀವು ಕೇಳ್ಬೋದು. ನಮ್ಗೆ ಏನು ಅನುಭವ ಅಂತಂದ್ರೆ, ಮೊನ್ನೆ ನಮ್ಮ ಮನೆಯವ್ರಿಗೆ ಇದ್ದಕ್ಕಿದ್ದಂಗೆ ಮಾರ್ಚ್ 3ನೇ ತಾರೀಕು ಊಟ ಮಾಡ್ಬಿಟ್ಟು ಸಂಜೆ ಬಾಗ್ಲಲ್ಲಿ ಕೂತಿದ್ರು. ನಿಮ್ಮ ಮನೆಯವರು? ನಮ್ಮ ಯಜಮಾನ್ರು BMTC ಡ್ರೈವರು. ಕೂತಿದಾಗ ಏನ್ ಮಾಡಿದ್ರು, ಸಡನ್ ಆಗಿ ಬಿದ್ದೋಗ್ಬಿಟ್ರು. ಎದೆ ನೋವು ಅಂತಿದ್ರು. ನಾವು ನಮ್ಮ ಮನೆ ಫ್ಯಾಮಿಲಿ ಇಡೀ ನಮ್ಮ ಕುಟುಂಬ ಎಲ್ಲ ನಾವು ಯಾರೇ ಇಲ್ಲಿ ಗ್ರಾಮಸ್ಥರಲ್ಲ ಈ ಅಮ್ಮನ್ನೇ ಫಸ್ಟ್ ಹೇಳೋದು. ನಾವೆಲ್ಲಿ ಯಾವ್ದೇ ದೇವ್ರು ಕೆಂಕೆರಮ್ಮ ತಾಯಿ ಕಣಪ್ಪ, ಕೆಂಕೆರಮ್ಮ. ನಮ್ಮ ಮನೆಯವ್ರು ಬಸ್ ಮೇಲೂ ಕೂಡ ಕೆಂಕೆರಮ್ಮ ತಾಯಿ ಕೃಪೆ ಅಂತ ಹಾಕ್ಸ್ಕೊಳ್ಳೋದು. ಸರಿ ಅಂದ್ಬಿಟ್ಟು ನಾವು ಕೂತಿದಾಗ ನಮ್ಮ ಮನೆಯವ್ರು ಬಿದ್ದೋದಾಗ ಯಾಕೆ ಹಿಂಗಾಯ್ತು ಅಂತ ಅಂದ್ಮೇಲೆ ಬೆವ್ರ್ತಾ ಇದ್ರು. ಮೊದಲು 2018ರಲ್ಲಿ ಮೈನರ್ ಹಾರ್ಟ್ ಅಟ್ಯಾಕ್ ಅಂತ ಆಗಿತ್ತು. ಅದು ಬಸ್ಸಲ್ಲಿ ದೊಡ್ಡ ಕಾಸಂದ್ರದಲ್ಲಿ. ಆವಾಗ ಜಯದೇವದಲ್ಲಿ ತೋರಿಸ್ಕೊಂಡು ಬರ್ತಾ ಇದ್ವಿ, ಟ್ರೀಟ್ಮೆಂಟ್ ತಗೋತಾ ಇದ್ವಿ. ಏನಿಲ್ಲ, ಎಲ್ಲ ನಾರ್ಮಲ್ ಬಂತಮ್ಮ, ಚೆನ್ನಾಗಿ ಟ್ರೀಟ್ಮೆಂಟ್ ಇತ್ತು. ಈ ವರ್ಷ ಮಾರ್ಚ್ 3ನೇ ತಾರೀಕು ಬಾಕ್ಲಲ್ಲಿ ಕೂತ್ಕೊಂಡಿದ್ರು. ನಾವು ಎಲ್ಲ ದೇವ್ರಿಗೆ ಹೋಗಿ ಬಂದು ಕೂತ್ಕೊಂಡ್ವಿ ಭಾನುವಾರ. ಅವಾಗ ಬಿದ್ದೋಗ್ಬಿಟ್ರು. ಏನಕ್ಕಪ್ಪ ಹಿಂಗಾಗೋಯ್ತು? ಅಕ್ಕಪಕ್ಕ ಅವರೆಲ್ಲ ಬಂದ್ರು. ಶ್ರೀನಿವಾಸ್ ಅಂತ. ಶ್ರೀನಿವಾಸ್ ಏನಾಯ್ತು ಏನೂ ಆಗ್ಲಿಲ್ಲ ಅಂತ ಅವ್ರಿಗೆ ಜ್ಞಾನನೇ ಇಲ್ಲ. ಸರಿ ಅಂದ್ಬಿಟ್ಟು ಇಮಿಡಿಯೇಟ್ಲಿ ನಾವೇನ್ ಮಾಡಿ ಲೈಫ್ ಕೇರ್ ಹಾಸ್ಪಿಟಲ್ ಕರ್ಕೊಂಡು 90% ಉಳಿಯಲ್ಲ ಅಮ್ಮ, 90% ನಿಮ್ಮ ಮನೆಯವ್ರು ಉಳಿಯಲ್ಲ, ಹಾರ್ಟ್ ಅಟ್ಯಾಕ್ ಆಗೋಗಿದೆ, ಗ್ಯಾರಂಟಿನೇ ಇಲ್ಲ, ದಯವಿಟ್ಟು ಇದು ಜಯದೇವ್ ತಗೊಂಡೋದು ಜಯದೇವದಲ್ಲೂ ಅದೇ ಟೈಮ್ ಹೇಳಿದ್ರು, ಸೈನ್ ಹಾಕ್ಬಿಡಿ ಅಮ್ಮ, ನಿಮ್ಮ ಮನೆಯವ್ರಂತೂ ಉಳಿಯೋದ್ ಕಾರಣ. ನಾನಂದೆ ನಿಮ್ಗೆ ಅವ್ರಂದ್ರು ಡಾಕ್ಟರ್ ಹೇಳಿದ್ರು ದೇವರೇ ಕಾಪಾಡ್ಬೇಕಂತ ಹೇಳಿದ್ರು. ಅವಾಗ ನಾನಂದೆ
ನಾನ್ ನಂಬಿರೋ ತಾಯಿ ಕೆಂಕೆರಮ್ಮ ಯಾವತ್ತೂ ಕೈ ಬಿಡಲ್ಲ. ನಾವ್ ಇವತ್ತವರೆಗೂ ಆ ಅಮ್ಮನೇ ನಾನು ನಂಬ್ಕೊಂಬಂದಿರೋದು. ಆ ಅಮ್ಮ ಯಾವತ್ತೂ ನಮ್ಮನ್ ಕೈ ಬಿಡಲ್ಲ. ಸೈನ್ ಹಾಕಿದ್ ಆಗ್ತೀನಿ ಸರ್, ನನ್ ಗಂಡನ್ ನಾವೇನು ಆಗಲ್ಲ, ಆ ಅಮ್ಮನೇ ಇವತ್ತು ನನ್ ಗಂಡನ್ ಕಾಪಾಡ್ಬೇಕು ಅಂತ ಅನ್ಕೊಂಡು, ಆಕಮ್ಮ ನೀವು ಅದೃಷ್ಟ ಇದ್ರೆ ನಿಮ್ಮ ಮನೆಯವ್ರು ಬದುಕ್ಲಿ, ಇಲ್ಲ ಅಂದ್ರೆ ಇಲ್ಲಮ್ಮ ಸೈನ್ ಮಾಡ್ಬಿಡಿ ಅಂತ. 11 ಗಂಟೆವರೆಗೂ ಟೈಮ್ ಕೊಡ್ತೀವಮ್ಮ ಅಂದ್ರು. ನೈಟ್ 8 ಗಂಟೆಗೆ 7 ಗಂಟೆಗೆ ಹೋಗಿದ್ಕೆ. ಸರಿ ಸರ್, ನಮ್ಮ ಮನೆಯವ್ರು ಚೆನ್ನಾಗೇ ಆಗ್ತಾರೆ, ಆ ಅಮ್ಮ ಅವಳೇ ಸರ್, ನಾನು ಒಪ್ಪನಾಗ ಹೇಳ್ದೆ ಸರ್. ಸರಿ, ಕರೆಕ್ಟಾಗಿ 11 ಗಂಟೆಗೆ ನನ್ನ ಗಂಡ ಎದ್ದು ಕೂತ್ಕೊಂಡ್ರು ಸರ್. ಇವತ್ತು ಡ್ಯೂಟಿ ಮಾಡ್ತಾವ್ರೆ, ಡ್ರೈವಿಂಗ್ ಕೊಟ್ಟಿಲ್ಲ, ಬಟ್ ಅದು ನಮ್ಮ ಡಿಪಾರ್ಟ್ಮೆಂಟ್ ಇಂದ ಲೈಟ್ ಕೆಲಸ ಕೊಟ್ಟವ್ರೆ, ಕೆಲ್ಸಕ್ಕೆ ಹೋಗ್ತವ್ರೆ, ಬರ್ತಾವ್ರೆ, ನಾವು ಹೋಗ್ತಾ ಇದೀವಿ ಬರ್ತಾ ಇದೀವಿ. ಬಟ್ ಜೀವ ಉಳಿತು, ಚೆನ್ನಾಗವ್ರೆ. ಬಟ್ ಆದ್ರೆ ಮೊನ್ನೆ ಇನ್ನೊಂದ್ಸರಿ ಕಾರಲ್ಲಿ ಹೋಗ್ಬೇಕಾದ್ರು ಅಷ್ಟೇನೆ, ಅವ್ರು ಅಷ್ಟೇನೆ ಇನ್ನು 10 ನಿಮಿಷ ಫೋನ್ ಮಾಡಿದ್ದು, ಬಂದ್ಬಿಡ್ತಾ ಇದೀವಿ, ಇಲ್ಲಿ ಮಾಗಡಿ ದೇವಸ್ಥಾನಕ್ಕೆ ಹೋಗಿದ್ದೆ, ಬರ್ತಾ ಇದ್ದೀನಿ, ಎಲ್ಲಿದೆ, ಎಲ್ಲ ಕೆಂಕೆರಮ್ಮ ದೇವಸ್ಥಾನ ವಾರ ನಾವ್ ಇಲ್ಲಿ ಯಾವಾಗ ಕೂರ್ತೀವಿ, ಸಂಜೆ ಆದ್ಮೇಲೆ ಕೂರ್ತೀವಿ. ಅಮ್ಮನ್ ಇಲ್ಲಿ ಭಕ್ತಿ ಗೀತೆ ಎಲ್ಲ ಬರ್ತಾ ಇರ್ತಾರೆ, ಪೂಜೆ ಯಾವಾಗ ಇಟ್ಕೊಳ್ಳೋದು, ಅಭಿಷೇಕ ಯಾವಾಗ ಮಾಡೋದು ಎಲ್ಲರೂ ಕೇಳ್ತಾ ಇರ್ತಾರೆ. ನಾವು ಯಾರಿಗೆ ಹೇಳಿದ್ರು ನಮ್ಮ ತಾಯಿ ಕೆಂಕೆರಮ್ಮ ದೇವಸ್ಥಾನಕ್ಕೆ ಬನ್ನಿ, ನಮ್ಮ ಅಮ್ಮ ಒಳ್ಳೇದ್ ಮಾಡ್ತಾಳೆ, ಯಾವತ್ತೂ ಕೈ ಬಿಡಲ್ಲ ಅಂತ ಸರಿ ಅಂತ ಅನ್ಬಿಟ್ಟಿದೆ. ಇನ್ನು 10 ನಿಮಿಷ ಕೆಂಕೆರಮ್ಮನ ದೇವಸ್ಥಾನ ಇರು, ನಾ ಬರ್ತೀನಿ ಅಂತ ಅಂದ್ರು. ಸರಿ, ಇನ್ನೊಂದ್ಸರಿ ಅಯ್ಯೋ ಬಿಡಪ್ಪ ಇನ್ನೇನ್ ಬರ್ತಾರಲ್ಲ ಅಂದ್ಬಿಟ್ಟು ಮತ್ತೆ ಫೋನ್ ಮಾಡಿದೆ. ನಮ್ಮ ಮನೆಯವ್ರಿಗೆ ಚೆನ್ನಾಗೆ ಮಾತಾಡೋ 10 ನಿಮಿಷದಲ್ಲಿ, ಇನ್ನೊಂದ್ಸರಿಗೆ ಅವ್ರಿಗೆ ಕೈ ಎಳ್ಕೊತಂದ್ ನನಗ್ ಗೊತ್ತೇ ಇಲ್ಲ. 1 ಸೆಕೆಂಡ್ ಅಲ್ಲಿ ನಾನು ಫೋನ್ ಮಾಡಿದೆ. ತಿರ್ಗಾ ಫೋನ್ ಮಾಡಿದ್ಮೇಲೆ ಮತ್ತೆ ಮನ್ಸು ಹೋಗ್ಲಿಲ್ಲ. ತಿರ್ಗಾ ಈ ಅಮ್ಮನೇ ಜ್ಞಾನ ಕೊಟ್ಟೇನೋ, ಈ ಅಮ್ಮ ಮಾಡು ಮಾಡು ಅಂದ್ರೇನೋ, ವಿತ್ತಿನ ಸಂಗಡ 10 ನಿಮಿಷದಲ್ಲಿ ಫೋನ್ ಮಾಡಿದೆ. ಅವ್ರು ಮಾಡಿ 10 ನಿಮಿಷಕ್ಕೆ ಮತ್ತೆ ಫೋನ್ ಮಾಡಿದೆ. ಬಾಯೆಲ್ಲ ಕೊದ್ದು ಕೈಯಲ್ಲಿ ಎಳ್ಕೊಸ್ಲು ಹೋಗ್ತಾರೆ ಹೇಳ್ಬಿಟ್ಟು. ಯಾರ್ ಪವಾಡ ಇದು, ನನಗ್ ಗೊತ್ತಿತ್ತಾ ಇಲ್ಲ ನಿಮಗ್ ಗೊತ್ತಿತ್ತಾ, ಯಾರಿಗ್ ಗೊತ್ತಿತ್ತು? ಇವನ್ 10 ನಿಮಿಷ ಮುಂದೆ ಕ್ಯಾಚ್ ಮಾಡಿದೆ, ಎಲ್ಲಾರು ಸ್ಪಾಟ್ ಔಟ್. ಕಾರಲ್ಲಿ ಫ್ಯಾಮಿಲಿನೇ ಹೋಗಿದ್ರು, ನಮ್ಮ ಅವ್ರ ಅಣ್ಣ ಅತ್ತಿಗೆ ಅವರೆಲ್ಲ ಹೋಗಿದ್ರು, ಇವ್ರು ಕೂತಿದ್ರು. ಇಮಿಡಿಯೇಟ್ಲಿ ಬ್ರೇಕ್ ಹಾಕಿ ಮಾಗಡಿ ತಾವು ಇಳಿಸಿ ಲಕ್ಷ್ಮೀಪುರ ತಾವು ಎಲ್ಲ ಸೇರ್ಕೊಂಡು ಅವ್ರು ಇಮಿಡಿಯೇಟ್ಲಿ ಹಾಸ್ಪಿಟ್ಲ್ ಕರ್ಕೊಂಡು. ಅವತ್ತು ನನಗೆ ಈ ಅಮ್ಮ, ನಾನು ಇವತ್ತು ಕೇಳ್ತೀನಿ ಸರ್, ಯಾರು ನಂಬ್ತಾರ ಬಿಡ್ತಾರೋ ಗೊತ್ತಿಲ್ಲ, ನಮ್ ಇಡೀ ನಮ್ ಕನಕಪುರ ತಾಲೂಕಲ್ಲಿ ನಮ್ ಕೆಂಕೆರಮ್ಮನಷ್ಟು ನಾವು ಎಲ್ಲಾ ದೇವ್ರು ಇದೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಇವ್ ನಮ್ ಗ್ರಾಮಸ್ಥರಲ್ಲಿ ಮರಸನವರಮ್ಮ ಇದೆ, ಕೆಂಕೆರಮ್ಮ ಇದೆ, ಕೊಲ್ಲಾಪುರದಮ್ಮ ಇದೆ, ಬಾನ್ಕಮಾರಮ್ಮ ಇದೆ, ಎಲ್ಲಾ ದೇವ್ರು ಇದೆ, ನಾವ್ ಇಲ್ಲ ಅಂತ ಹೇಳ್ತಿಲ್ಲ. ನಾನ್ ನಂಬಿರೋ ದೇವ್ರು ಯಾವತ್ತೂ ನಮ್ಮನ್ ಕೈ ಬಿಡಲ್ಲ. ಬಟ್ ನಾವ್ ಇವತ್ತು ಹೇಳ್ತೀವಿ ನೋಡಿ, ನಮ್ ಕೆಂಕೆರಮ್ಮ ನಮ್ ಗ್ರಾಮಸ್ಥರು ಹಂಗೇ ಕಾಪಾಡೋಳು. ಇಡೀ ಕೊರೋನಾ ಟೈಮಲ್ಲಿ ಇಡೀ ಅಲ್ಲಿ ಬಂತು ಕೊರೋನಾ, ಇಲ್ಲಿ ಬಂತು ಮಾಸ್ಕ್ ಹಾಕೊಳ್ಳಿ, ಹತ್ರ ಬರ್ತಿರ್ಲಿಲ್ಲ, ಮಕ್ಳನ್ನ ಸೇರಿಸ್ತಿರ್ಲಿಲ್ಲ ಸರ್. ನಮ್ 2 ಬೀದಿ ಜನ ಯಾರು ಮಾಸ್ಕ್ ಹಾಕೊಳ್ಳಿಲ್ಲ, ಯಾರು ಇದಕ್ಕೂ ಹೋಗ್ಲಿಲ್ಲ, ಯಾರಿಗೂ ಕೋವಿಡ್ ಬರ್ಲಿಲ್ಲ ಸರ್. ಅಂತ ಕೊರೋನಾ ಟೈಮಲ್ಲಿ ಅಂತ ನಾವು ಕೊರೋನಾ ಟೈಮಲ್ಲಿ ಲಾಕ್ ಡೌನ್ ಮಾಡಿ ಇದ್ ಮಾಡಿ ಅನ್ನೋರು. ನಮ್ಮ ಮನೆತವ ಎಲ್ರು 10 ಜನ 15 ಜನ ಸೇರೋರು, ಅವರೇ ಬಂದವರು, ನೀರ್ ಎತ್ಕೊಂಡ್ ಕುಡಿಯೋರು, ಯಾರು ಮಾಸ್ಕ್ ಹಾಕೋತಿರ್ಲಿಲ್ಲ. ಮಕ್ಳು ಇಡೀ ನಮ್ಮ ಏನಪ್ಪಾ ಅಂತಂದ್ರೆ, ನಾವ್ ಅಲ್ಲಿ ಶಿವಮ್ಮ ಅಂದ್ರೆ ಸ್ವಲ್ಪ ಜೋರಾಗಿ ಮಾತಾಡಿದ್ರೆ ಎಲ್ಲಾರು ಒಂತಾವ್ ಸೇರ್ಕೋತೀವಿ. ಯಾರಿಗೂ ಅಷ್ಟೇನೆ ಇಲ್ಲಿ ಕೊರೋನಾ ಬತ್ತು, ಕೋವಿಡ್ ಬತ್ತು ಅಂತಾನು ಅನ್ಲಿಲ್ಲ. ಅವತ್ತು ಕೂಡ ನಮ್ಮ ಪೂಜಾ ಅಪ್ತವ್ರು ನಮ್ ಕರ್ಬಿಟ್ಟು ದೇವಸ್ಥಾನಕ್ಕಮ್ಮ ದೀಪ ಬೆಳಗಕ್ಕೆ ಯಾರು ಎಣ್ಣೆ ತಂದು ಕೊಡ್ತಾ ಇಲ್ಲ ಅಂದಾಗ, ಯಾಕಂಗಂತೀರಾ? ದೇವ್ರ ಪೂಜೆ ಮಾಡಿ, ಕೊರೋನಾ ಅಲ್ಲ ಅದು ಕೊರಮಾರಿ ಅಮ್ಮ, ಯಾವ ರೂಪದೆಲ್ಲ ಬಂದಿರೋದು ಆ ತಾಯಿ, ದೇವ್ರಿಗೆ ಪೂಜೆ ಮಾಡಿ ಅಂತ ಒಂದು ದಿನಕ್ಕೂ ಸರ್ ಅವ್ರ ಮಾಸ್ಕ್ ಹಾಕೊಳ್ಳಿ, ಇವ್ರ ಮಾಸ್ಕ್ ಹಾಕೊಳ್ಳಿ, ದೂರ ನಿಂತ್ಕೊಳ್ಳಿ ಅಂತ ನಾವ್ ಯಾರೂನು ಇದ್ ಮಾಡ್ದವ್ರಲ್ಲ. ಇವತ್ತು ಹೆಂಗಿದೀವಿ ಅವತ್ತು ಹಂಗೆ ಇದೀವಿ. ಸರಿ, ಅವಾಗ ನಮ್ ಗ್ರಾಮಸ್ಥ ಹೆಣ್ಮಕ್ಳೆಲ್ಲ ಸೇರಿ ತಾಯಿಗೆ ಎಣ್ಣೆ ತಂದು ಅಭಿಷೇಕ ಮಾಡಿ ಪೂಜೆ ಮಾಡಿ ಎಲ್ಲ ಮಾಡಿದ್ವಿ ಸರ್. ದೇವ್ರು ನಮ್ಮ ಹೇಳ್ಕೋಬೇಕು ಅಂದ್ರೆ ನಮ್ ಎಲ್ಲಾರು ಇವತ್ತು ಈ ಕ್ಷಣಕ್ಕೂ ನಾವು ಎಲ್ಲೇ ಹೋದ್ರು ಈ ಅಮ್ಮನ್ ನಂಬಿ ಕೈ ಮುಗಿದ ನಾವೆಲ್ಲೂ ಹೋಗಲ್ಲ ಸರ್. ನಾವ್ ಹಿಂದೆ ಆದ್ರೂ ಅಷ್ಟೇ, ಎಲ್ಲಿ ಈ ದೇವಸ್ಥಾನ ಹಿಂಭಾಗನೇ ಇದ್ರು ಸಹ ನಾ ಈ ಅಮ್ಮನಿಗೆ ತಾಯಿ ಮಕ್ಳಿಗೆ ಹೇಳ್ಬಿಟ್ಟು ಹೋದಂಗೆ ಹೇಳ್ಬಿಟ್ಟೈತಿ, ಬಂದು ತಾಯಿ ನೀನ್ ನಂಬ್ಕೊಂಡು ಹೋಯ್ತಾ ಇದೀವಿ, ನೀವೇ ಕಾಪಾಡ್ಬೇಕಮ್ಮ. ಯಾವ ತರ ಆಗ್ಲಿ ನಂಬಿರೋದು ಭಕ್ತಿಯಿಂದ ಮನ್ಸಾರೆ ಅಮ್ಮನ ಹತ್ರ ಬೇಡ್ಕೊಂಡ್ರೆ ಬೆಳಗ್ಗೆನೂ ಅಷ್ಟೇ ಸರ್. ನಾವ್ ಇವಾಗ ಅಭಿಷೇಕ ಮಾಡಿದ್ರು, ಮಹಾಮಂಗಳಾರತಿ ಎಲ್ಲ ಆಯ್ತು, ಬೆಳಗ್ಗೆನೂ ಪೂಜೆಗೆ ಬಂದಿದ್ವಿ, ಎಲ್ಲ ಆಯ್ತು ಮುಗೀತು. ಬಟ್ ಅವ್ರು ಯಾರೋ ಪಾಪ ನಮ್ಮ ಗ್ರಾಮಸ್ಥರು ಬಂದು ಅವ್ರಿಗೆ ಕೇಳ್ಕೊತಾ ಇದ್ರು. ಆ ಅಮ್ಮ ಹೂವು ಬಿದ್ದಿರೋದ್ ನೋಡಿದ್ರೆ ಯಾವ ತರ ಅಂದ್ರೆ, ಇವಾಗ ಮೇಲೆ ಹಾಕಿದ್ರಲ್ಲ ಹಾರ, ಅದು ಇದು ಎಲ್ಲ ಸೇರಿ ಒಂದೇ ಸಾರಿ ಆ ಅಮ್ಮ ಹತ್ತಿದ್ಗೆ ಒಂದೇ ಸಾರಿ ಇಸ್ತಿದ್ವಿ ಅಮ್ಮ. ಈ ಅಮ್ಮ ನಮ್ಗೆ ಇಲ್ಲಿ ಹೂವು ಕೊಟ್ರು, ಫಲ ಹೂವು ಕೊಟ್ರು ಅಷ್ಟೇನೆ, ಯಮ್ಮ ಕೊಡ್ದೇವ್ರು ಅಷ್ಟೇನೆ, ಯಮ್ಮ ಏನು ಅಂತ ಮುಂದಿನ ಎಚ್ಚರಿಕೆ ಕೊಡ್ತಾರೆ. ಆಗಲ್ವಾ? ನಮ್ಗೆ ಗೊತ್ತಾಗ್ಬಿಡ್ತದೆ, ಆಗಲ್ಲ. ಆಯ್ತು ಸರ್. ಯಾವತ್ತೂ ಅಷ್ಟೇ ಸರ್, ನಮ್ ಕೆಂಕೆರಮ್ಮನ್ ನಮ್ದವ್ರಿಗೆ ಯಾವತ್ತೂ ಇದು ಮೋಸ ಆಗ್ಲಿಲ್ಲ. ಆ ಅಮ್ಮ ಜೊತೆಲೆ ಬಂದು ಕಾಯ್ತಾ ಇರ್ತಾರೆ. ಒಂದು ನಮ್ಗೆ ಈ ಅಮ್ಮ ಮಂಡ್ಯದಿಂದ ಆಚೆ
ಅವ್ರಿಗೆ ಈ ಕುಲದೇವತೆ ಅಂತ ಅವ್ರಿಗೆ ಗೊತ್ತಿರ್ಲಿವಂತೆ, ಅವ್ನ್ ಬೇಕಾದೆಲ್ಲ ದೇವ್ರು ಮಾಡಿದ್ರಂತೆ. ಈ ಅಮ್ಮ ಅವ್ರಿಗೆ ಇಲ್ಲಿ ಅವ್ರೆ ಅಂತ ಗೊತ್ತೇ ಇರ್ಲಿಲ್ವಂತೆ. ಮೊನ್ನೆ ಒಂದ್ಸಾರಿ ನಾವು ದೇವಸ್ಥಾನಕ್ಕೆ ಬಂದಾಗ ಅಯ್ಯಪ್ಪ ಬಂದು ಗುಳಾಡ್ತಿದ್ಲು, ನಮ್ಮ ಅಮ್ಮ ಇಲ್ಲಿದ್ಯಮ್ಮ ತಾಯಿ ಜಗನ್ಮಾತೆ, ನೀನ್ ಇಲ್ಲಿದ್ಯ ಅಂತ ನನಗೆ ಗೊತ್ತಿಲ್ಲ ತಾಯಿ, ನಾವ್ ಇಡೀ ಇದೆಲ್ಲಾ ತಿರುಕ ಬಂದ್ವಳವ್ವ, ನೀನ್ ಇಲ್ಲಿದ್ಯಲ್ಲ ಮಹಾತಾಯಿ ಅಂತ ಅನ್ಬಿಟ್ಟು ಅವ್ರು ಹೊತ್ತಿ ಗೋಳಾಡ್ಕೊಂಡು ಬಂದು ಪೂಜೆ ಮಾಡ್ಕೊಂಡು ಹೋದ್ರು ಸರ್. ಏನಿಲ್ಲ, ನಾವು ಬರ್ತೀವಿ ಇಲ್ಲಿ ಬೇರೆ ದೇವಸ್ಥಾನ ಅಂದ್ಕೊಡಿ ಹಿಂಕೊಡಿ ಏನಿಲ್ಲ ಸರ್. ಅವ್ರ ಭಕ್ತಿಯಿಂದ ಇದು ಇಷ್ಟೇ ಆಗ್ಬೇಕು ಅವೆಲ್ಲ ಏನಿಲ್ಲ ಸರ್. ಇಲ್ಲಿ ಭಕ್ತಿಯಿಂದ ಬಂದು ಕೈ ಮುಕ್ಕೊಂಡು ಕಾಣಿಕೆ ಕೊಡ್ಕೊಂಡು ನಮ್ಮ ಕೈಲಿ ಆದದ್ದು ಅಮ್ಮಂಗ್ ಮಡ್ಲಕ್ಕಿನೋ ಏನೋ ನಮ್ಮ ಕೈಲಿ ಇದೇ ಮಾಡ್ಬೇಕು ಅನ್ನೋದು ಏನಿಲ್ಲ ಸರ್. ಎಲ್ಲ ಹಂಗ್ ಮಾಡ್ಬೇಕು ಹಿಂಗ್ ಮಾಡ್ಬೇಕು, ನೀವು ಅದ್ ಮಾಡಿ ಇದು ಮಾಡಿ ಆ ತರದೆಲ್ಲ ಏನಿಲ್ಲ. ಶುಕ್ರವಾರದಲ್ಲಿ ಭಾರಿ ಜಾತ್ರೆ ಇದ್ದಂಗೆ ಇರ್ತದೆ. ಆಷಾಢ ಶುಕ್ರವಾರ ರಾಹುಕಾಲ ದೀಪ ಎಂಬೆಣ್ಣೆ ದೀಪ ಹಚ್ತೀವಿ, ಜಾತ್ರೆ ಇದ್ದಂಗೆ ಇರ್ತದೆ. ಹೆಣ್ಮಕ್ಳ ಜಾತ್ರೆ ಆಷಾಢ ಶುಕ್ರವಾರದಲ್ಲಿ ಹೆಣ್ಮಕ್ಳ ಜಾತ್ರೆ. ಇವಾಗೂ ಅಷ್ಟೇ ಸರ್, ರಾಹುಕಾಲ ದೀಪ ಹಚ್ತೀವಿ, ಎಂಬೆಣ್ಣೆ ದೀಪ, ಹೆಣ್ಮಕ್ಳ ಜಾತ್ರೆ ಇದ್ದಂಗೆ ಇರ್ತದೆ. ಅಷ್ಟು ಸತ್ಯ ಅದೇ ನಮ್ಮ ಇವತ್ತು ಸರ್. ಪ್ರತಿ ಶುಕ್ರವಾರ ಮಂಗಳವಾರ ಅಮಾವಾಸ್ಯೆ ಹುಣ್ಣಿಮೆ ಎಲ್ಲಾನು ಅಷ್ಟೇ ಸರ್. ಯಾರು ಅಷ್ಟೇ ಇವತ್ತಂತೂ ಅವತ್ತು 50 ಜನ ಬಂದವ್ರು, ಇವತ್ತು 5,000 ಜನ ಬರೋವರೆಗೂ ಅವ್ರೆ. ಈ ಅಮ್ಮನ ಬಗ್ಗೆ ಅವ್ರವ್ರಿಗೆ ಅನುಭವಗಳಾಗವೆ, ಇಲ್ಲ ಅಂತ ನಾವ್ ಹೇಳ್ತಾ ಇಲ್ಲ. ಅದು ನಾವು ಹೆಂಗೆ ನಾವು ಭಕ್ತಿಯಿಂದ ಆ ಅಮ್ಮನ್ನ ಬೇಡ್ಕೋತೀವಿ, ಆ ಅಮ್ಮ ಹಂಗೆ ಕಾಯ್ತಾಳೆ ಸರ್. ಇವತ್ತು ನಮ್ ಗ್ರಾಮಸ್ಥರನ್ನ ಕಾಯ್ತಾರೋ ನಮ್ಮ ತಾಯಿ ಕೆಂಕೇರಮ್ಮ. ನಮಸ್ತೆ, ನನ್ನ ಹೆಸರು ಅನು ಅಂತ. ನಾನು ಇವಳು ಅಕ್ಕ ತಂಗಿರೆ, ಚಿಕ್ಕಮ್ಮದವ್ರ ಮಕ್ಕಳು. ನಾವೆಲ್ಲ ಹುಟ್ಟಿ ಬೆಳೆದಿಲ್ಲ ಕೆಂಕೇರಮ್ಮ ಬಂದಿದ್ದೀನಿ. ನಾವು ಆಡ್ಕೊಂಡು ಇಲ್ಲಿ ಎಮ್ಮೆ ಎಲ್ಲ ಮೇಯಿಸ್ಕೊಂಡು, ಕೆರೆ ಎಲ್ಲ ಇತ್ತು, ಇಲ್ಲೆಲ್ಲ ಆಟ ಆಡ್ಕೊಂಡು ತಳಿಗೆಯನ್ನ ಕೊಡೋದನ್ನ ತಿನ್ಕೊಂಡು ನಾವಿಲ್ಲೇ ನಮ್ ಕಾಲ ಕಳೆದಿರೋದು ನಾವಿಲ್ಲೇ. ಹಂಗಾಗಿ ನಮ್ಮ ತಾಯಿ ಹೇಳೋರು ಅವಾಗ ಈ ಹಿಂದೆಗಡೆ ಬೀದಿ ಇದೆ, ಈ ದೇವಸ್ಥಾನದ ಹಿಂದೆ ಒಂದು ರೋಡ್ ಇದೆ, ಅದು ಈ ಕಡೆ ಮೊದಲು ಓಡಾಡಕ್ ದಾರಿ ಇತ್ತು, ಇವಾಗ ದಾರಿ ಇಲ್ಲ. ಅವಾಗ ಎಲ್ಲ ಅಲ್ಲಿ ಕಾಲರಗಳು ಬಂದ್ಬಿಡ್ತಿತ್ತಂತೆ. ಕಾಲರಗಳು ಬಂದು ಅಮ್ಮ ಆಗಿ ಸುಮಾರು ಮಕ್ಳುಗಳು ಸತ್ತೋದ್ರಂತೆ. ಅವಾಗ ನಮ್ಮ ತಾಯಿ ಹೇಳಿದ್ರು, ಜನ ಬಂದ್ಬಿಟ್ಟು ದೇವ್ರನ್ನ ಕೇಳ್ಕೊಳ್ಳೋರಂತೆ, ಹಿಂಗೆ ಎಲ್ಲ ನೀನು ಸತ್ತೋಗ್ತಿದಾರಲ್ಲ, ನೀನು ಇಲ್ಲಿದ್ಯಲ್ಲ, ಏನ್ ಕಾಯ್ದೆ ಇಲ್ವಲ್ಲ ನೀನು, ಎಲ್ಲರೂ ಇಷ್ಟು ಮಕ್ಳೆಲ್ಲ ಸತ್ತೋಗ್ತಿದಾರಲ್ಲ ಅಂತ ಕೇಳ್ಕೊಂಡಾಗ ಅಮ್ಮ ಬಂದ್ಬಿಟ್ಟು ಏನ್ ಮಾಡಿದಂತೆ, ಹಂಗೆ ಅವತ್ತು ಒಂದು ಮಧ್ಯರಾತ್ರಿ ಅಲ್ಲಿ ಅರಳಿಕಟ್ಟೆ ಇದೆಯಲ್ಲ, ಈಗ ಬಂದ್ರಲ್ಲ ನೀವು, ಅರಳಿಕಟ್ಟೆ ಹತ್ರ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆಯಲ್ಲ, ಅಲ್ಲಿ ಕುತ್ಕೊಂಡ್ರಂತೆ. ಒಂದಷ್ಟು ಸೀರೆ ಉಟ್ಕೊಂಡು ಕೂತಿದ್ರಂತೆ ಇವರು. ಮಾರಿದಿರೆಲ್ಲರೂ ಸುಮಾರು ಜನ ಮಾರಿದಿರು ಬಂದ್ರಂತೆ. ಅವರೇ ತಾನೇ ಮಾರಿದಿರೆ ಬಂದು ಅಮ್ಮ ಆಗಿ ಎಲ್ಲರನ್ನೂ ಕರ್ಕೊಂಡು ಹೊರಟೋಗ್ತಿದ್ರಂತಲ್ಲ, ಅವ್ರನ್ನೆಲ್ಲರನ್ನೂ ಏನ್ ಮಾಡಿದ್ರಂತೆ, ಇಟ್ಕೊಂಡು ಅವ್ರ ಜೊತೆ ಎಲ್ಲ ಜಗಳ ಮಾಡಿದ್ರಂತೆ. ಯಾಕೆ ಬರ್ತಿದ್ದೀರಾ ನೀವು ಅಂತ. ಅವ್ರ ಕೈಲಿ ಕೆಂಕೇರಮ್ಮನ ಕೈಲಿ ಅವ್ರನ್ನ ಓಡ್ಸಕ್ ಆಗ್ಲಿಲ್ವಂತೆ. ಅವರೆಲ್ಲ ಸೇರ್ಕೊಂಡು ಅಷ್ಟೊಂದ್ ಜನ ಮಾರಿದಿರೆಲ್ಲ ಸೇರ್ಕೊಂಡು ಕೆಂಕೇರಮ್ಮನ್ ಹೊಡಿಬೇಕಾದ್ರೆ ಕೆಂಕೇರಮ್ಮ ಹತ್ಕೊಂಡು ಕೂಕೊಂಡ್ಬಿಟ್ರಂತೆ, ಅಣ್ಣ ಎಲ್ಲಿದ್ಯಾ ನೀನು ಬಾ ಅಂತ. ಆಂಜನೇಯ ಸ್ವಾಮಿ ಬಂದ್ಬಿಟ್ಟ.